ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳಕತ್ತೀನಿ ಅಂತಂದ್ರೆ, ಶ್ರೀ ಸಿದ್ಧಾಶ್ರಮ ಬಂಗಾರಿ ಕ್ಯಾಂಪ್ ರೌಡ್ಕುಂದ ಒಳಗೆ ಜಾತ್ರೆ ಐತಿ. ಶ್ರೀ ಗಣೇಶ ಗಾಯತ್ರಿ ಮಾತೆಯ ರಥೋತ್ಸವ ಐತಿ 11ನೇ ವರ್ಷದ್ದು. ಇದರ ಒಂದು ವಿಶೇಷತೆ ಏನು ಅಂತಂದ್ರೆ, ಈ ತೇರನ್ನು ಮಹಿಳೆಯರೇ ಎಳಿಬೇಕಂತ. ಮಹಿಳೆಯರು ತಮ್ಮ ಮನಸ್ಸಿನೊಳಗೆ ದೇವ್ರ ಮೇಲೆ ನಂಬಿಕೆ ಇಟ್ಟುಕೊಂಡು ಆ ತೇರನ್ನು ಎಳೆದಾಗ ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಆಗ್ತತಿ, ಅಂದ್ರೆ ಮಾಂಗಲ್ಯ ಭಾಗ್ಯ ಸಿಗ್ತತಿ. ಆಮೇಲೆ ಮಕ್ಕಳಾಗಲಾರ್ದವ್ರಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತತಿ. ಸಂಕಷ್ಟಗಳು ಇರುವವರ ಎಲ್ಲ ಕಷ್ಟಗಳು ಪರಿಹಾರ ಆಗ್ತತಿ. ನಂಬಿಕೆಯಿಂದ ತೇರನ್ನು ಎಳಿಬೇಕು, ಅಂದಾಗ ಮಾತ್ರ ಇದು ಸಾಧ್ಯ ಅಂಥೇಳಿ ಇವತ್ತು ಬಂದು ಅಪ್ಪಾರು ಹೇಳೋಗ್ಯಾರ. ತೇರನ್ನು ಎಳಕ್ಕೆ ಎಲ್ಲರೂ ಬರ್ರಿ ಅಂಥೇಳಿ, ಅದ್ರಂಗೆ ಎಲ್ಲರಿಗೂ ಹೇಳ್ರಿ, ಆದಷ್ಟು ಜಾಸ್ತಿ ಜನ ಬಂದು ಅಲ್ಲಿ ನಿಮ್ಮ ಸೇವೆಯನ್ನು ತಲುಪಿಸ್ರಿ ಅಂಥೇಳಿ ಹೇಳಾರ. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ನಿಮಗೆಲ್ಲರಿಗೂ ಇದನ್ನು ಶೇರ್ ಮಾಡಕತ್ತೀನಿ. ಆದಷ್ಟು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಹೋಗಿ ಆ ತೇರನ್ನು ಎಳೆದು ಯಾರ್ಯಾರಿಗೆ ಸಮಸ್ಯೆಗಳದಾವಲ್ಲ ಅವನ್ನ ಪರಿಹರಿಸ್ಕೊಳ್ರಿ ಅಂಥೇಳಿ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ಕೇಳ್ಕೊಳಕತ್ತೀನಿ. ತೇರು ಮಾಡ್ಕೊಂಡಾಗ ಆ ತೇರು ಯಾರು ಹೇಳ್ಬೇಕು, ಮಹಿಳೆಯರೇ ಹೇಳ್ಬೇಕು ಅನ್ನೋ ಒಂದು ಆಜ್ಞೆ ಆಗಿರೋದು, ಈಗಿನ ಆಜ್ಞೆ ಮಾಡೋದು. ಅಂದರೆ ತೇರು ಮಹಿಳೆಯರೇ ಹೇಳ್ಬೇಕು. ಕಾರಣ ಏನಪ್ಪ ಅಂತಂದರೆ, ಯಾರಿಗೆ ಸಂತಾನ ಯೋಗ ಇರೋದು ಅಥವಾ ಯಾರಿಗೆ ಕಂಕಣ ಭಾಗ್ಯ ಇರೋದು ಅಥವಾ ಯಾರಿಗೆ ಇನ್ನಿತರ ಕೆಲವು ಸಮಸ್ಯೆಗಳು ಏನಿರ್ತವೆ ಅದನ್ನು ಮನಸ್ಸಿನಾಗ ಅಂದ್ಕೊಂಡು ಆಕಿ ತೇರು ಎಳೆದಿದ್ದಾಯ್ತಪ್ಪ ಅಂತಂದ್ರೆ, ನಾನು ಯಾರು ನನ್ನ ಭಕ್ತಿ ಭಾವದಿಂದ ತೇರು ಎಳಿತಾರೋ ಅವರು ತೇರು ಎಳೆದಿದ್ದಾಯ್ತಪ್ಪ ಅಂತಂದರೆ, ಯಾರಿಗೆ ಮಕ್ಕಳು ಇರೋದಿಲ್ಲ ಅವ್ರ ಗರ್ಭದಲ್ಲಿ ನಾನು ಹೊತ್ಕೊಂಡಿರ್ತೀನಿ. ಯಾರಿಗೆ ಏನೇ ಕಷ್ಟಗಳಿದ್ರು ಸಹಿತ ಅವ್ರ ಮನೆಗೆ ಹೋಗಿ ಕುಂತು ಒಂದು ವರ್ಷ ನಂತರ ಆ ಒಂದು ಸಮಸ್ಯೆ ಪರಿಹಾರ ಮಾಡಿ ನಾನು ಮತ್ತೆ ಬಂದು ನಾನು ಗರ್ಭಗುಡಿ ಇಟ್ಕೊಂಡಿರ್ತೀನಿ ಅನ್ನೋ ಒಂದು ಉದ್ದೇಶ ಅಪ್ಪವರಿಗೆ ಆಜ್ಞೆ ಆಗಿರೋದ್ರಿಂದ ನಾವು ಇದನ್ನು ವಿಶೇಷವಾಗಿ ಮಹಿಳೆಯರಿಗೋಸ್ಕರನೇ ಮಾಡಿದ್ದೀವಿ. ಮಹಿಳೆಯರೇ ಹೇಳಿದ್ರು, ಅಂದರೆ ಬೇರೆ ಯಾರೂ ಮುಟ್ಟಂಗಿಲ್ಲ. ಪಲ್ಲಕ್ಕಿ ಮಹಿಳೆಯರೇ ಇದು ಮಾಡ್ತಾರೆ, ಛತ್ರಿ ಚಾಮರನ್ನು ಮಹಿಳೆಯರೇ ಹೇಳ್ತಾರೆ, ಆಮೇಲೆ ತೇರು ಸಹಿತ ಅವರೇ ಹೇಳ್ತಾರೆ. ಏನೇ ಕಷ್ಟಗಳಿದ್ರು ಸಹಿತ, ಯಾಕಂದರೆ ಆಂಧ್ರ, ಮಹಾರಾಷ್ಟ್ರ, ಬಾಂಬೆಲಿಂದೆಲ್ಲ ಬರ್ತಾರೆ ತೇರು ಹೇಳಿ. ಆಂಧ್ರ, ಮಹಾರಾಷ್ಟ್ರ, ಬಾಂಬೆಲಿಂದೆಲ್ಲ ಏನಂದರೆ ನಂಬಿಕೆಯಲ್ಲಿ ತಿಳಿಬೇಕು. ಯಾಕಂತಂದರೆ ಕೆಲವೊಬ್ರು ಏನಂದರೆ ನಾವು 1 ವರ್ಷ ಆಯ್ತು ಹೇಳಿದ್ರೆ ನನಗೆ ಮಕ್ಕಳಾಗಿಲ್ಲಲ್ಲ ಅಂತ ಹೇಳ್ತಾರೆ, ಆಕೆಗೆ ಸೇವೆ ಮುಟ್ಟಿಲ್ಲ ಅಂತ ಅರ್ಥ. ಅಂದರೆ ನಂಬಿಕೆ ಇಲ್ಲಪ್ಪ ಅಂತಂದರೆ ಕಲ್ಲು ಸಹಿತ ಶಿಲೆ ಆಗ್ತದೆ, ನಂಬಿಕೆ ಇಲ್ಲಪ್ಪ ಅಂತಂದರೆ ಶಿಲೆ ಸಹಿತ ಕಲ್ಲ. ಅದು ಅವರವರು ನಂಬಿಕೆ ಮೇಲೆ ಅವರವರು ಆಚರಣೆ ಮೇಲೆ ಹೋಗ್ತದೆ. ಹೀಗಾಗಿ ವಿಶೇಷವಾಗಿ ನಾವು ಮಹಿಳೆಯರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಕಾರ್ಯ ಅದು. ವರ್ಷದಿಂದ ವರ್ಷಕ್ಕೆ ಅದು ನನಗೆ ಹೆಚ್ಚಿಗೆ ಯಾಕೆಂತಾನೆ ಐತಿ. ಯಾಕಂದರೆ ನಮ್ಮ ಸಿಂಧನೂರು ತಾಲೂಕಿನ ಸುತ್ತಮುತ್ತ ಈಗ ಕನಿಷ್ಠ ಏನಿಲ್ಲ ಅಂದ್ರೆ ನಾನು 40 ಹಳ್ಳಿಯವರು ಬರ್ತಾರೆ ನಮಗೆ ಈ ಒಂದು ತೇರಿಗೆ ನಮ್ಮ ತಾಲೂಕಿನ. ಅಂದರೆ ಸಿಂಧನೂರು ಸಿಟಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಹೀಗಾಗಿ ವಿಶೇಷವಾಗಿ ನಾವು ಮೊನ್ನೆ ಗಣೇಶ ಉತ್ಸವ ಹಲವಾರು ನಾವು ಗಣೇಶ ವಿದ್ಯಾನಗರದಾಗ ವಾಸವಾಡಿಗೆಲ್ಲ ಕಡಿವಾಡಿಗೆಲ್ಲ ಪ್ರವಚನ ಕೊಟ್ಟಿದ್ವಿ. ಅವರು ಒತ್ತಡ ಹಾಕಿದ್ರು, ನಮ್ಮ ಸಿಟಿಗೆ ಬಂದು ನೀವು ಒಂದ್ಸಲ ಜಾತ್ರೆ ಸಂದರ್ಭ ಬಂದಾಗ ಮೀಟಿಂಗ್ ಮಾಡಿರಿ, ನಮಗೂ ಸಹಿತ ನೀವು ಹೇಳಂಗಿಲ್ಲ, ನಮಗೇನು ಮಾಹಿತಿ ಗೊತ್ತಾಗಲ್ಲ ಅಂತ ಒಂದು ಉದ್ದೇಶ. ಸುತ್ತ ಹಳ್ಳಿ ಜನ ಬರ್ತಾರೆ. ತಾವು ಸಹಿತ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಯಾಕಂತಂದ್ರೆ ಜಾತ್ರೆ ಯಾರು ತಿಂತಾರೆ, ನಿಮ್ಮೂರಾಗ ಏನೇನು ಜಾತ್ರೆ ಆಯ್ತಪ್ಪ ಅಂದ್ರೆ ಯಾರು ಬರ್ತಾರೆ? ತವ್ರ ಮನೆಯವರೇ ಬರ್ಬೇಕು, ಹೌದಲ್ವ? ತವ್ರ ಮನೆಯವರು ಅಣ್ಣನೋ ತಮ್ಮನೋ ಬರ್ತಾರೆ ಕರೆಯಾಗಿ. ನಾವು ಸಹಿತ ತವ್ರ ಮನೆಯವರು ಬಂದು ಇವತ್ತು ಹೇಳ್ತಾರೆ, ಅಣ್ಣನಾಗಿ ಅಂತಾನೆ ತಿಳ್ಕೊಳ್ತೀವಿ, ತಮ್ಮನಾಗಿ ಅಂತಾನೆ ತಿಳ್ಕೊಳ್ತೀವಿ, ಒಬ್ಬ ತಂದೆ ಆಗಿ ಅಂತ ತಿಳ್ಕೊಳ್ತೀವಿ, ಒಬ್ಬ ಗುರು ಆಗಿರ್ತೀವಿ. 4 ಜನ ಆಗಿ ನಾನು ಬಂದಿದ್ದೀನಿ ಕರೆ. ನಿಮ್ಮ ತವ್ರ ಮನೆ ಜಾತ್ರೆ ನೀವು ಬಂದು ಮಾಡಬೇಕು. ಹೆಣ್ಮಕ್ಳಿಗೋಸ್ಕರ ಮಾಡಿರೋದ್ರಿಂದ ಈ ತವ್ರ ಮನೆ ಯಾಕಂತಂದ್ರೆ ತವ್ರ ಮನೆ, ಯಾಕಂದ್ರೆ ಯಾರಿಗೆ ತವ್ರ ಮನೆ ಇರೋದಿಲ್ಲ ಮಠಗಳೇ ತವ್ರ ಮನೆ ಅಂತ